believe my people will sacrifice everything to establish Buddhism in India. ಹಲೋ ಫ್ರೆಂಡ್ಸ್, ಜೈ ಭೀಮ್, ನಮೋ ಬುದ್ಧಾಯ್. ವೆಲ್ಕಮ್ ಟು ಮೈ ಚಾನೆಲ್ ಬುದ್ಧ ಭೀಮ. ವೀಕ್ಷಕರೇ, ಲಾಸ್ಟ್ ವಿಡಿಯೋನಲ್ಲಿ ನೀವು ನೋಡಿದಿರಿ ನಾಗ್ಪುರ್ ಟ್ರಾವೆಲ್ ಎಕ್ಸ್ಪೀರಿಯೆನ್ಸ್ ಯಾವ ಥರ ಇತ್ತು, ನಾಗ್ಪುರ್ನಲ್ಲಿ ಧಮ್ಮ ದೀಕ್ಷೆ ಕಾರ್ಯಕ್ರಮ ಯಾವ ಥರ ನಡೆಯುತ್ತೆ, ಮತ್ತು ಅದರ ಬಗ್ಗೆ ನಾವು ಧಮ್ಮ ದೀಕ್ಷೆಯನ್ನು ಯಾವ ತಗೋಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಸ್ವಲ್ಪ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೆ. ಇದು ಅದರದ್ದು ಮುಂದುವರೆದ ಭಾಗವಾಗಿದೆ. ಇದನ್ನು ಒಂದು ಸ್ವಲ್ಪ ಲಕ್ಷ್ಯ ಕೊಟ್ಟು ನೋಡಿರಿ. ಇದರೊಳಗಡೆ ನಾವು ಏನಂದರೆ, ನೀವು ನಾಗ್ಪುರ್ಗೆ ಬಂದರೆ ಯಾವ ಥರ ಇಲ್ಲಿ ವ್ಯವಸ್ಥೆ ಇರುತ್ತೆ, ವಸತಿಗೆ ಇರೋಕ್ಕೆ, ವಸತಿ, ಊಟ ಮತ್ತು ಎಲ್ಲೆಲ್ಲಿ ನೀವು ಸುತ್ತಬೋದು ಅಂಥೇಳಿ ಇದರೊಳಗಡೆ ಸ್ವಲ್ಪ ಮಾಹಿತಿನ ಕೊಡ್ತೀನಿ. ಹಾಗಾದರೆ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ. ನಾಗ್ಪುರ್ನಲ್ಲಿ ಬಾಬಾ ಸಾಹೇಬ್ ಅವರ ಪ್ರತಿಯೊಂದು ಸೆಲಿಬ್ರೇಷನ್ನ ಯಾವ ಥರ ಎಷ್ಟು ವಿಜೃಂಭಣೆಯಿಂದ ಮಾಡ್ತಾರೆ ಅಂತ ನೋಡ್ಬೋದಿಲ್ಲಿ. ನಮ್ಮ ಮೂಲ ನಿವಾಸಿಗಳ ಹಬ್ಬ, ಪ್ರತಿಯೊಂದು ಹಬ್ಬವನ್ನು ಎಷ್ಟು ವಿಜೃಂಭಣೆಯನ್ನು ಮಾಡ್ತಾರೆ, ಎಷ್ಟು ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ತಾರೆ ಅಂತ ನೋಡ್ಬೋದು. ನಾನು ಇಷ್ಟು ಗ್ರ್ಯಾಂಡ್ ಸೆಲೆಬ್ರೇಷನ್ ಮಹಾರಾಷ್ಟ್ರದಲ್ಲೇ ಜಾಸ್ತಿ ನೋಡಿದ್ದು. ನಮ್ಮ ಕಡೆ ಕರ್ನಾಟಕ ಒಳಗಡೆನೂ ಮಾಡ್ತಾರೆ, ಒಂದು ಲೆವೆಲ್ನಲ್ಲಿ ಮಾಡ್ತಾರೆ ಅಲ್ಲಿ ಅಷ್ಟೇ. ಆದರೆ ಮಹಾರಾಷ್ಟ್ರದಲ್ಲಿ ಬಹಳ ಬಾಬಾ ಸಾಹೇಬ್ ಅಭಿಮಾನಿ ಇರೋದು ಜಾಸ್ತಿ ಮಹಾರಾಷ್ಟ್ರದಲ್ಲಿನೇ. ಹೀಗಾಗಿ ಮಹಾರಾಷ್ಟ್ರದಲ್ಲಿ ಪ್ರತಿಯೊಂದು ಬಾಬಾ ಸಾಹೇಬ್ ಅವರ ಸೆಲೆಬ್ರೇಷನ್ ಏನೋ ಇರಲಿ, ಅದನ್ನು ಬಹಳ ಗ್ರ್ಯಾಂಡಾಗಿ ಮಾಡ್ತಾರೆ. ಅದರದ್ದೊಂದು ದೃಶ್ಯಾವಳಿಯನ್ನು ನೀವು ಇಲ್ಲಿ ನೋಡಬಹುದು. ಊಟದ್ದೇನೆಂದರೆ, ನೀವು ಇಲ್ಲಿ ನೋಡಿರ್ಬೋದು, ನಾಗ್ಪುರ್ನಲ್ಲಿ ಮೇನ್ ಮಾರ್ಕೆಟ್ನಲ್ಲಿ ಪ್ರತಿ ಏರಿಯಾ ವೈಸ್ ಬಾಬಾ ಸಾಹೇಬ್ ಅವ್ರ ಅನುಯಾಯಿಗಳು ಮತ್ತು ಅಭಿಮಾನಿಗಳು ಏನಿದಾರಲ್ಲ, ಅವರು ಹೊರಗಡೆಯಿಂದ ಬರುವಂತಹ ಉಪಾಸಕಿಯರಿಗೆ, ಜನರಿಗೆ ಊಟದ ವ್ಯವಸ್ಥೆಯನ್ನು ಮಾಡಿರ್ತಾರೆ ಪ್ರತಿಯೊಂದು ಏರಿಯಾದಲ್ಲೂ. ಇವಾಗ ನಾವು ಹೋಗ್ತಿರೋದು ಬೌದ್ಧ ವಿಹಾರಕ್ಕೆ. ಇಲ್ಲೊಂದು ಬೌದ್ಧ ವಿಹಾರ ಐತೆ ನೋಡ್ರಿ. ಈ ಬೌದ್ಧ ವಿಹಾರದೊಳಗಡೆ ನಿಮಗೆ ರಾಜ್ಯದ ಹಲವು ಕಡೆಯಿಂದ ಜನ ಬಂದು ಡೊನೇಟ್ ಮಾಡಿ ಅವರು ಊಟದ ವ್ಯವಸ್ಥೆ ಮಾಡಿರ್ತಾರೆ. ಇಲ್ಲಿಂದ ಹೊರಗಡೆಯಿಂದ ಬರೋ ಉಪಾಸಕಿಯರಿಗೆ ಅನುಕೂಲ ಆಗಲಿ ಅಂಥೇಳಿ ಇದು ರಾತ್ರಿ ಊಟದ್ದಾಯಿತು. ನಾವು ಫಸ್ಟ್ ಡೇ ಅಷ್ಟೇ ನಾವು ದುಡ್ಡು ಕೊಟ್ಟು ಊಟ ಮಾಡಿದ್ದು ಹೋಟೆಲ್ನಲ್ಲಿ. ಆಮೇಲಿಂದ ನಾವು ಬೆಳಗ್ಗೆ ಬ್ರೇಕ್ಫಾಸ್ಟಿಂದ ಹಿಡಿದು ರಾತ್ರಿ ಊಟದ ನಮಗೆ ಫ್ರೀ ಒಳಗಡೆ ಇಲ್ಲಿ ಬಾಬಾ ಸಾಹೇಬ್ ಅವರ ಅಭಿಮಾನಿಗಳು ಏನು ಅರೇಂಜ್ ಮಾಡಿದ್ರಲ್ಲ, ಅಲ್ಲೇ ನಾವು ಊಟ ಮಾಡಿದ್ವಿ. ನಾಷ್ಟಾನೂ ಅಲ್ಲೇ ಆಯ್ತು ನಮ್ಮದು. ಹೀಗಾಗಿ ನಾಗ್ಪುರಕ್ಕೆ ಬರೋರು ಜಾಸ್ತಿ ಇದರ ಬಗ್ಗೆ ಯೋಚನೆ ಮಾಡಬೇಕಾಗಿಲ್ಲ. ನೀವು ಬಹಳ ಅಂದರೆ ವಸತಿ ಬಗ್ಗೆ ಅಷ್ಟೇ ನೀವು ಸ್ವಲ್ಪ ಯೋಚನೆ ಮಾಡಬೇಕು. ವಸತಿನೂ ನೀವು ಗುಂಪಿನಲ್ಲಿ ಗ್ರೂಪ್ ವೈಸ್ ಬಂದರೆ ನಿಮಗೆ ಕಡಿಮೆ ಆಗುತ್ತೆ. ಊಟದ್ದಂತೂ ನಿಮ್ಗಡೆ ಇಲ್ಲಿ ಹೊರಗಡೆ ಎಲ್ಲ ಅರೇಂಜ್ ಮಾಡಿರ್ತಾರೆ, ಅದರೊಳಗಡೆ ನೀವು ಇದು ಅಡ್ಜಸ್ಟ್ ಮಾಡ್ಕೋಬೋದು. ನಾಗ್ಪುರದಲ್ಲಿ ನಿಮಗೆ ಮುಖ್ಯವಾಗಿ ನಾಗಾರ್ಜುನ ಸ್ಟಡಿ ಸೆಂಟರ್ ಮತ್ತು ಇಂತಹ आई एम बुद्धा फाउंडेशन के ऑर्गेनाइजर्स है और फाउंडर्स है पल्लवी जोशी और विवेक अग्निहोत्री, और ये है इनका आई एम बुद्धा फाउंडेशन. हम यहां पर लड़ाई लड़ रहे हैं, मैं अध्यक्ष का तू अध्यक्ष. हम यहां एक दूसरे के पैर खींच रहे हैं. मैं राष्ट्रीय अध्यक्ष, वो कहता है नहीं मैं राष्ट्रीय अध्यक्ष. तुम लोगों को यहां लड़ाई लड़वाई और वो वहां जाकर यूके के पार्लियामेंट में अपने आप को बौद्ध बता रहे हैं. पूरे बुद्धिस्ट कंट्री से फंड्स लेने के बाद बुद्धिस्ट कंट्री के पैसों पे पल्लवी जोशी और विवेक अग्निहोत्री की अभी 2 साल पहले एक पिक्चर आई थी. पिक्चर का नाम क्या है? कश्मीर फाइल्स. पैसा बौद्ध देशों ने लगाया, पिक्चर बनाया. ब्राह्मणों पे देखो कैसा अत्याचार हो गया. बुद्धा के पैसों पे ब्राह्मणी व्यवस्था भारत में मजबूत हो रही है. क्यों? क्योंकि हम बुद्धिस्ट नहीं है. ವೀಕ್ಷಕರೇ, ಸ್ಕ್ರೀನ್ ಮೇಲೆ ನೀವು ಬೋರ್ಡ್ ನೋಡ್ತಿದ್ದೀರಲ್ಲ,
ಇದು ಬುದ್ಧಿಸ್ಟ್ ಸೊಸೈಟಿ ಆಫ್ ಇಂಡಿಯಾ, ನಿಜವಾದ ಬುದ್ಧಿಸ್ಟ್ ಸೊಸೈಟಿ ಆಫ್ ಇಂಡಿಯಾ. ಇದರ ಹೆಡ್ ಮತ್ತು ಮುಖ್ಯಸ್ಥರು ರಾಜರತ್ನ ಅಂಬೇಡ್ಕರ್ ಬಾಬಾ ಸಾಹೇಬ್ ಅವರ ಮೊಮ್ಮಗ. ಇದು ನಿಜವಾದ ಬುದ್ಧಿಸ್ಟ್ ಸೊಸೈಟಿ ಆಫ್ ಇಂಡಿಯಾ ಎದಕ್ಕಂದರೆ ಅಜೆಂಡಾ ಚಿತ್ರಗಳ ಡೈರೆಕ್ಟರ್ ವಿವೇಕ್ ರಂಜನ್ ಅಗ್ನಿಹೋತ್ರಿ. ಅವನು ಮಾಡಿದ್ದು ಅಜೆಂಡಾ ಮೂವಿಗಳು ಬೆಂಗಾಲ್ ಫೈಲ್ಸ್ ಮತ್ತು ಕಾಶ್ಮೀರ್ ಫೈಲ್ಸ್. ಅವನು ಒಂದು ಫೇಕ್ ಬುದ್ಧಿಸ್ಟ್ ಸೊಸೈಟಿ ಆಫ್ ಇಂಡಿಯಾ ಅಂಥೇಳಿ ಫೇಕ್ ಸೊಸೈಟಿಯನ್ನು ಓಪನ್ ಮಾಡಿ ವಿದೇಶಗಳಿಂದ ಹಣವನ್ನು ಲೂಟಿ ಮಾಡ್ತಾನೆ ಬುದ್ಧಿಸ್ಟ್ ಸೊಸೈಟಿ ಹೆಸರಿನಲ್ಲಿ. ನೀವೆಲ್ಲರೂ ಆದಷ್ಟು ಹೆಚ್ಚಿನ ಜನಸಂಖ್ಯೆಯಲ್ಲಿ ಬೌದ್ಧ ಧರ್ಮವನ್ನು ಸ್ವೀಕರಿಸದೆ ಹೋದರೆ, ನಮ್ಮ ಮೂಲ ನಿವಾಸಿಗಳ ಮೂಲ ಧರ್ಮ ಬೌದ್ಧ ಧರ್ಮವನ್ನು ನೀವು ಸ್ವೀಕರಿಸದೆ ಹೋದರೆ, ಬೇರೆ ಧರ್ಮದ ಸಂಚುಕೋರರು ತಾವು ಬುದ್ಧಿಸ್ಟ್ ಎಂದು ಹೇಳಿಕೊಂಡು ಬೌದ್ಧ ಧರ್ಮವನ್ನು ಅವಮಾನಗೊಳಿಸಿ ಅದರಿಂದ ದುಡ್ಡನ್ನು ವಿದೇಶಿಗರಿಂದ ಲೂಟಿ ಮಾಡುತ್ತಾ ಹೋಗುತ್ತಾರೆ. ಇದರ ಪರಂಪರೆ ಮತ್ತು ಸಂಪ್ರದಾಯವನ್ನು ಮುಂದುವರಿಸಿದಂಗಾಗುತ್ತೆ. ಇಲ್ಲ ಅಂದರೆ ನೀವು ಈ ಗೊತ್ತಿರದೆ ಯಾವುದೇ ಹಿಂದೂ ಧರ್ಮಕ್ಕೆ ಬ್ರಾಹ್ಮಣಿಸಮ್ಗೆ ನಲ್ಲಿರೋ ಮೂಢನಂಬಿಕೆ ಆಚರಣೆಗಳನ್ನು ಫಾಲೋ ಮಾಡ್ತಾ ಹೋಗ್ತೀರಿ. ನಿಮ್ಮ ಮಕ್ಕಳು ನಾಳೆ ಬರೋ ನಿಮ್ಮ ಪೀಳಿಗೆನೂ ಇದನ್ನೇ ಮುಂದುವರಿಸ್ತಾ ಹೋಗ್ತಾರೆ. ಇಲ್ಲಿ ಬಹಳ ಮುಖ್ಯವಾದ ವಿಷಯ ನೀವು ಏನು ತಿಳ್ಕೊಬೇಕಂದ್ರೆ, ಇದು ಯಾವುದೇ ರೀತಿ ಕನ್ವರ್ಷನ್ ಅಲ್ಲ. ಕನ್ವರ್ಷನ್ ಅಂದರೆ ಮತಾಂತರ ಅಲ್ಲ. ಇದು ನಮ್ಮ ಭಾರತದ ಮೂಲ ಧರ್ಮ ಬೌದ್ಧ ಧರ್ಮ. ನಾವು ನಮ್ಮ ಭಾರತದ ಮೂಲ ಧರ್ಮಕ್ಕೆ ಹಿಂತಿರುಗುತ್ತಾ ಇದ್ದೀವಿ. ಬಾಬಾ ಸಾಹೇಬ್ ಅವರು ಹೇಳಿದ್ದು ಅದೇ. ಬೌದ್ಧ ಧರ್ಮ ಭಾರತದ ಮೂಲ ಧರ್ಮ. ಹೀಗಾಗಿ ನಾವು ಬೌದ್ಧ ಧರ್ಮವನ್ನು ಸ್ವೀಕರಿಸಿದರೆ ಯಾವ ರೀತಿ ಮತಾಂತರವಾಗುತ್ತದೆ? 2000 ವರ್ಷ 5000 ವರ್ಷದ ಹಿಂದೆ ನಮ್ಮ ಪೂರ್ವಜರು ಯಾವ ಧರ್ಮವನ್ನು ಆಚರಿಸುತ್ತಿದ್ದರೋ ನಾವು ಈಗ ಅದನ್ನೇ ಮತ್ತೆ ಆಚರಿಸ್ತಾ ಇದ್ದೀವಿ. ಇದು ಯಾವುದೇ ರೀತಿಯ ಮತಾಂತರ ಅಲ್ಲ. ನಿಜವಾದ ಮತಾಂತರ ನೀವು ಹಿಂದೂ ಧರ್ಮವನ್ನು ಆಚರಿಸ್ತಿದ್ದೀರಲ್ಲ, ಅದು ಮತಾಂತರ. ಇದಕ್ಕೆ ನಿಮಗೆ ಪ್ರೂಫ್ ಬೇಕಂತಂದ್ರೆ ಸಿಕ್ಕಾಪಟ್ಟೆ ಬುಕ್ ಅದಾವೆ, ಬಹಳಷ್ಟು ಬುಕ್ ಅದಾವೆ. ಬುಕ್ಸ್ನೆಲ್ಲ ಓದ್ರಿ. ಬಾಬಾ ಸಾಹೇಬ್ರ ಬಗ್ಗೆ, ಜ್ಯೋತಿಬಾ ಫುಲೆ ಅವ್ರ ಬಗ್ಗೆ, ಶಿವಾಜಿ ಮಹಾರಾಜರ ಬಗ್ಗೆ, ಬಸವಣ್ಣ ಅವ್ರ ಬಗ್ಗೆ, ಪೆರಿಯಾರ್ ಅವ್ರ ಬಗ್ಗೆ, ಬಸವಣ್ಣ ಅವರು, ಗಾಡ್ಗೆ ಬಾಬಾ, ಇವರೆಲ್ಲರೂ ಸತ್ಯಶೋಧಕರು. ಇವರೆಲ್ಲರೂ ಹಿಂದೂಯಿಸಮ್ ಬ್ರಾಹ್ಮಣಿಸಮ್ನಲ್ಲಿರುವ ಮೌಢ್ಯಾಚರಣೆಗಳನ್ನು ವಿರೋಧಿಸಿ ನಮ್ಮ ಸಮಾಜವನ್ನು ಬೆಳಕಿನಲ್ಲಿ ತಂದಿದ್ದಾರೆ. ಇವರೆಲ್ಲರೂ ಪಟ್ಟ ಶ್ರಮದಿಂದಾನೇ ನಾವು ಇವಾಗ ನೆಮ್ಮದಿಯಿಂದ ಬದುಕ್ತಾ ಇರೋದು, ನೆಮ್ಮದಿಯ ಬದುಕನ್ನು ಸಾಗಿಸ್ತಾ ಇರೋದು. ಅದಕ್ಕಾಗಿ ನಾವು ಅವ್ರ ವಿಚಾರಗಳನ್ನು ಮುಂದಕ್ಕೆ ತಗೊಂಡು ಹೋಗ್ಬೇಕು ಹೊರತು ಅವರನ್ನೇ ನಾವು ಹಿಂದಕ್ಕೆ ತಗೊಂಡು ಹೋಗಬಾರ್ದು. ನಾವು ಈಗಿನ ಯುವ ಪೀಳಿಗೆ ಮತ್ತು ಈಗಿನ ಜನರೆಲ್ಲ ಏನಿದಾರಲ್ಲ, ಆದಷ್ಟು ಜ್ಯೋತಿಬಾ ಫುಲೆ, ಬಸವಣ್ಣ, ಅಂಬೇಡ್ಕರ್, ಪೆರಿಯಾರ್ ಇವರನ್ನೆಲ್ಲ ಬಿಟ್ಟು ಅಂಧಶ್ರದ್ಧೆ, ಮೂಢನಂಬಿಕೆ, ನಶೆಗಳಿಗೆ, ಚಟಗಳಿಗೆ ದಾಸರಾಗ್ತಿದ್ದಾರೆ. ಅದರಿಂದ ಎಲ್ಲ ಹೊರಗೆ ಬಂದು ನಾವು ಒಳ್ಳೆಯ ಸಮಾಜ, ಒಳ್ಳೆಯ ಜೀವನವನ್ನು ರೂಪಿಸ್ಕೋಬೇಕಂದ್ರೆ ನಮಗೆ ಬೌದ್ಧ ಧರ್ಮ ತುಂಬ ಮುಖ್ಯವಾದದ್ದು. ಜಗತ್ತಿನಲ್ಲಿ ನಿಮ್ಗೆ ಎಲ್ಲ ಧರ್ಮದ ಟೆರರಿಸ್ಟ್ಗಳು ಸಿಗ್ತಾರೆ, ಆದರೆ ಬೌದ್ಧ ಧರ್ಮದ ಟೆರರಿಸ್ಟ್ ಇನ್ನೂವರೆಗೂ ಯಾರೂ ಇಲ್ಲ. ಬೌದ್ಧ ಧರ್ಮದಲ್ಲಿರೋದು ಬದುಕ್ರಿ, ಬದುಕಕ್ಕೆ ಬಿಡಿ, ಜಗತ್ತಿನ ಎಲ್ಲ ಪ್ರಾಣಿಗಳು ಸುಖವಾಗಿರಬೇಕನ್ನೋದು. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. संपर्क साधा. आकाश कोकाटे राहणार एकलारा, त्याची कुठे येतील त्यांनी त्वरित